ಕಿಪಿ ಕೀರ್ತಿ ಲೈವಲ್ಲಿ ಬಂದು ತುಂಬಾ ನೋವನ್ನ ತೋಡ್ಕೊಳ್ತಾ ಇದ್ರು. ಅಂದ್ರೆ ನನ್ನ ದುಡ್ಡು ಇಸ್ಕೊಂಡಿದ್ದಾರೆ ಮುತ್ತು ಅವರು ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೆ ದಚ್ಚು? ಯಾಕಂದ್ರೆ ಈ ನೆನ್ನೆ ರೀಲಲ್ಲಿ ನೋಡ್ತಾ ಇದ್ದೆ ನಾನು, ಮುತ್ತು ಅವರು ಏನೋ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಕಿಪಿ ಕೀರ್ತಿ ಅವ್ರಿಗೆ, ಅವರು ಮುತ್ತು ಅವರು. ಸೊ ಏನ್ ಕತೆ, ಏನ್ ಆಗ್ತಿದೆ ನಿಮ್ಮ 3 ಜನರ ನಡುವೆ? ಎಲ್ಲಿಗೆ ಬಂದಿದೆ ಇದು ಆಕ್ಚುಲಿ? ಏನಿಲ್ಲ, ಅವ್ನು ಎಲ್ಲಾರ ಹತ್ರನೂ ದುಡ್ಡು ಇಸ್ಕೊಂಡಿದ್ದೆ. ನನ್ನ ಪ್ರಕಾರ ನನ್ನ ಜೊತೆ ಒಂದ್ಸಲ ಅರ್ಜೆಂಟ್ ಬೇಕು ಅಂದ್ಬಿಟ್ಟು 2K ಕೇಳಿದ ಸಮಥಿಂಗ್. ನಾನು 1K ಕೊಟ್ಟಿದ್ದೆ ಅಷ್ಟೇ. ಇನ್ನೂ ಅವ್ನು ರಿಟರ್ನೇ ಮಾಡಿಲ್ಲ ನನಗೆ. ಅದಕ್ಕೆ ನಾನು ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕೊಡಲ್ಲ. ಆ್ಯಂಡ್ ಕಿಪ್ಪಿದ್ ನೋಡ್ಬೇಕಂದ್ರೆ ಅವಳು ರಿವ್ಯೂ ಮಾಡಿದ್ರೆ ನನ್ನ ಪ್ರಕಾರ ನೋಡಿದೆ ಮಿನಿಮಮ್ ಒಂದು 15 to 20K ಅಲ್ಲಿ ಗಂಟ ಇಸ್ಕೊಂಡಿದ್ದಾನೆ ಅಂತ ಅರ್ಥ ನನ್ನ ಲೆಕ್ಕದಲ್ಲಿ. ಅಲ್ಲೇ 1K 3K 5K ಹಂಗೆ ಅವಳು ಕೊಟ್ಟಿದ್ದಾಳೆ. ಹಂಗಂದ್ರೆ ಲೆಕ್ಕ ತಗೊಂಡ್ರು ಕೂಡ ಮಿನಿಮಮ್ 120Kವರೆಗೂ. ಹಾಂ 20, ಅದು 1 ವರ್ಷ ಅರ್ಧ ರಿವ್ಯೂ ಮಾಡಿದ್ದಾಳೆ. ಎಷ್ಟು ಸಿಕ್ಕಿದೆ ಅಷ್ಟು ರಿವ್ಯೂ ಮಾಡಿದೆ. ಡೈರೆಕ್ಟ್ ಕ್ಯಾಶು ಅದೆಲ್ಲ ಗೊತ್ತಿಲ್ಲ, ಗಿಫ್ಟ್ಸ್ಗಳು ಅದೆಲ್ಲ ಗೊತ್ತಿಲ್ಲ. ಹುಡುಗ ಕೊಡಬೇಕು ಗಿಫ್ಟ್ಸ್ಗಳಾದ್ರೆ ಇವಳು ಹುಡುಗಿನೇ ಕೊಟ್ಟಿದ್ದಾಳೆ ಗಿಫ್ಟ್ಸ್ಗಳು ಅವಳಿಗೆ. ನನ್ನ ಪ್ರಕಾರ ನನಗೆ ಗೊತ್ತಂಗೆ ಬೆಳ್ಳಿ ಚೈನು ಅದೆಲ್ಲ ಇವಳೇ ಕೊಟ್ಟಿದ್ದಾಳೆ ನನಗೆ ಗೊತ್ತಿರಂಗೆ, ನಾನು ನೋಡ್ದಂಗೆ. ಹಾಂ, ಹುಡುಗನೇ ಕೊಡ್ತಾರೆ ಪ್ರಕಾರ, ಅದೇ ಹುಡುಗಿನೇ ಕೊಟ್ಟಿರೋದು ನಾನು ನೋಡಿದ್ದೀನಿ. ಈಗ ಕಿಪಿ ಕೀರ್ತಿ ಹೇಗಿದ್ದಾರೆ ಅಂದ್ರೆ ಈ ಲವ್ ಎಲ್ಲ ಇದರಿಂದ ಆಚೆ ಬಂದ್ರ ಹೇಗೆ ಏನು ಅಂತ? ಜಸ್ಟ್ ಇವಾಗ ಆಚೆ ಬಂದಿದ್ದಾಳೆ. ಅವಾಗ ಸ್ವಲ್ಪ ನೆನ್ಸ್ಕೊಳ್ಳಿ, ಯಾರೇ ಆದ್ರೂ ನೆನ್ಸ್ಕೊತಾರೆ. ಒಬ್ಬರು ಲೈಫಲ್ಲಿ 1 ವರ್ಷ ಆಟ ಆಡಿದ್ರೆ ಮಧ್ಯದಲ್ಲಿ ನೆನ್ಸ್ಕೊತಾರೆ. ಅದೇ ಇವಾಗ ಅದೆಲ್ಲ ಟೆನ್ಷನ್ ಇಲ್ಲ, ಅವಳ ಲೈಫ್ನ ಲೀಡ್ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ಇವಾಗ ಕಿಪಿ ಕೀರ್ತಿ ಹತ್ರನೇ ಮುತ್ತು ಅವರು ಅಮೌಂಟ್ ಇಸ್ಕೊಂಡಿರುವಂಥದ್ದು. ಸೊ ಯಾಕೆ ಅವ್ರನ್ನೇ ಇವಾಗ ಬ್ಲೇಮ್ ಮಾಡ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ? ಕಿಪಿ ಕೀರ್ತಿ ಯಾರೋ ಬೇರೆಯವ್ರ ಜೊತೆ ಈಗ ಇದ್ದಾಳೆ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಅದೆಲ್ಲ ಎಷ್ಟು ಸರಿ? ಕಿಪಿ ಕೀರ್ತಿಗೆ ಈ ಬಗ್ಗೆ ಗೊತ್ತಿದೆಯಾ ಹೇಗೆ ಏನು ಅಂತ? ಗೊತ್ತಿದೆ, ಅವಳು ನೋಡಿದ್ರು ಕೂಡ ನಾವು ರಿಯಾಕ್ಟ್ ಆಗಬಾರ್ದು ಅಂತ ನನಗೂ ಹೇಳ್ತಾರೆ. ನಾವು ರಿಯಾಕ್ಟ್ ಆದಷ್ಟು ಅವರೇ ಬೆಳೀತಾರೆ. ಇವನ್ ನಾವು ರಿಯಾಕ್ಟ್ ಮಾಡ್ತಿರೋದು ಏನಕ್ಕೆ ಅಂದರೆ ಇನ್ನೂ ಬೆಳೀಲಿ ಅಂತ. ನಾನೇನಾದ್ರು ರಿಯಾಕ್ಟ್ ಮಾಡಿದೆ ಅವನ ಹೆಸರು ಪ್ರಾಪರ್ ಫೇಮಸ್ ಆಗೇ ಆಗುತ್ತೆ, ಇನ್ನು ಓಡುತ್ತೆ ಹೆಸರು. ನಾವೇನಾದ್ರು ರಿಯಾಕ್ಟ್ ಆಗಬೇಕು ಅಂತ ಅವ್ನು ಮಾಡ್ತಿದ್ದಾನೆ ಅಷ್ಟೇ. ನಾವಿನ್ನೂ ಎಷ್ಟು ರಿಯಾಕ್ಟ್ ಆಗ್ತೀವೋ ಅಷ್ಟು ಬೆಂಗಳೂರು ಪೂರ್ತಿ ನಮ್ಮದೇ ಓಡಾಡ್ತಾ ಇರುತ್ತೆ. ಈಗಾಗಲೇ ಒಂದೇ ಸತಿ 1 ವಾರದಲ್ಲಿ ಇಡೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ನಮ್ಮದೇ ಓಡ್ತಿತ್ತು. ಯಾರು ತೆಗೆದ್ರು ಒಂದು 10 ರೀಲ್ಸ್ ನಮ್ಮದೇ ಬರ್ತಿತ್ತು. ಇವಾಗ ನಾವು ಎಷ್ಟು ಇನ್ನೂ ರಿಯಾಕ್ಟ್ ಆಗ್ತೀವೋ ನಮ್ಮದೇ ರೀಲ್ಸ್ಗಳು ವೈರಲ್ ಆಗುತ್ತೆ. ಅದಕ್ಕೆ ನಾವು ರಿಯಾಕ್ಟ್ ಆಗೋದೇ ಬೇಡ. ರಿಯಾಕ್ಟ್ ಆದರೆ ಅವ್ನು ಇನ್ನೂ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತದೆ. ಆ ರಿಯಾಕ್ಟ್ ನಾವೇನಕ್ಕೆ ಆಗಬೇಕು? ಅವ್ನ ಫಾಲೋವರ್ಸ್ಗೋಸ್ಕರ ನಾವೇನಕ್ಕೆ ಮಾಡಬೇಕು? ಅಲ್ಲ, ಕಿಪಿ ಕೀರ್ತಿಗೆ ಇವಾಗ ಸತ್ಯ ಅರ್ಥ ಆಗಿದೆಯಾ? ಸತ್ಯ ಅರ್ಥ ಆಗಿದೆ, ಅವ್ನು ಏನು ಅಂತ ಗೊತ್ತಾಗಿದೆ ಎಲ್ಲಾನು. ಅದಕ್ಕೋಸ್ಕರ ಅವಳು ಇವಾಗ ತಲೆನೇ ಕೆಡಿಸ್ಕೊಳ್ದೆ. ನಾಯಿ ಬೊಗಳುತ್ತೆ ಹಾಗಂತ ನಾವು ಹೋಗಿ ನಾವು ಬೊಗ್ಲಕ್ಕೆ ನಿಂತ್ಕೊಳ್ಳೋಕ್ಕಾಗುತ್ತೆ? ಬೊಗಳಿದ್ರೆ ಬೊಗ್ಲಿ ಅಂತ ಬಿಟ್ಟು ಹಾಕಿದೀವಿ ಅಷ್ಟೇ. ಕಚ್ಚಾಗಿ ಬಂದಾಗ ಹೊಡೆದ್ರೆ ಆಯ್ತು. ಈಗ ಮುತ್ತು ಅವರು ಕಿಪಿ ಕೀರ್ತಿ ಜೊತೆ ಲವ್ ಅಂತ ಎಲ್ಲ ಹೇಳ್ಕೊಂಡು ಬಂದಿರೋದು, ಲವ್ ಮಾಡಿದ್ದು ಎಲ್ಲ ಒಂದು ನೇಮು ಫೇಮು ನೀವು ಹೇಳ್ದಂಗೆ, ಮತ್ತೆ ಮನಿಗ ಹೇಗೆ ಅಂತ? ನನ್ನ ಮಣಿಗಿಂತ ನೇಮು ಫೇಮ್ಗೋಸ್ಕರ ಅಂತ ನನ್ನ ಇದರಲ್ಲಿ ಮಣಿ ನನಗೆ ಗೊತ್ತಿಲ್ಲ. ಮಣಿ ಅವಳು ರಿವ್ಯೂ ಮಾಡಿದಾಗೆ ನನಗೂ ಗೊತ್ತಾಗಿದೆ ಈ ಥರ ಮಣಿ ಕೊಟ್ಟಿದ್ದಾಳೆ ಅಂತ. ಅದ್ರ ಬದಲು ನನಗೆ ಗೊತ್ತಿರೋ ನೇಮು ಫೇಮ್ಗೋಸ್ಕರ ಅಂತ ಅಷ್ಟೇ. ಈಗ 3000 ರೂಪೀಸ್ ದುಡ್ಡು ಕೊಟ್ಟರು 1 ವರ್ಷದಿಂದ, ಅದನ್ನು ವಾಪಸ್ ಕೇಳಿಲ್ಲ ಕಿಪಿ ಕೀರ್ತಿ. ಮತ್ತೆ ತಿರ್ಗಾ 5000 4000 ನೋಡ್ತಾ ಇದ್ದೆ ನಾನು. ಅದನ್ನ ಸ್ಮಾಲ್ ಅಮೌಂಟ್ಸ್ ಕೊಟ್ಟಿದ್ದಾರೆ. ಸೊ ವಾಪಸ್ ಕೊಡ್ತಾ ಇರ್ಲಿಲ್ವಂತ? ಯಾವುದು ಕೊಟ್ಟಿಲ್ಲ. ನಾರ್ಮಲ್ ನಾನೇ ಇವಾಗ ನಿನ್ನೇನೂ ಕೂಡ ಕಾಲ್ ಮಾಡಿದ್ದೆ. ಒಂದ್ಸತಿ ಕಾಲ್ ಮಾಡಿ ಹಿಂಗೆ ಹೇಳಿದೆ, ನನಗೆ 1K ಅರ್ಜೆಂಟ್ ಬೇಕು ಕೊಡಿ ಇವಾಗ ಅಂತ. ನಾನೇನೋ ಕೇಳಿದ್ರೆ ಅವನೇನೋ ಹೇಳ್ತಾನೆ ಅಂದ್ಕೊಂಡು. ಅದಕ್ಕೆ ನಾನು ನೋಡು 1K ನಾನು ಹೆಂಗೆ ಇಸ್ಕೊಳ್ಬೇಕು ಗೊತ್ತು ಅಂದ್ಬಿಟ್ಟು ನಾನು ಕೂಡ ಅವ್ನು ಅರ್ಜೆಂಟ್ ಅಂತ ಕೇಳಿದಾಗ ಯಾವ ಫ್ರೆಂಡ್ಸ್ ಕೊಡಲ್ಲ. ಒಂದೊಂದ್ಸತಿ ತೀರಾ ಅರ್ಜೆಂಟ್ ಅಂದರೆ ಕೊಟ್ಟೇ ಕೊಡ್ತೀನಿ. ನಾನು ಇವಾಗ ಫ್ರೆಂಡ್ಸ್ಗಳು ಹೇಳೋದಿಷ್ಟೇ, ದುಡ್ಡಿನ ವಿಷಯ ನಾನು ಕೊಡೋದೇ ಇಲ್ಲ ಯಾರಿಗೂ ಕೂಡ. ತಿನ್ಬೇಕಾ ತಿನ್ನಿಸ್ಬಿಡ್ತೀನಿ, ಕಳಿಸ್ಬಿಡ್ತೀನಿ. ದುಡ್ಡು ಎಷ್ಟೇ ಕೇಳಿದ್ರು ಅವ್ರು ಎಂಥ ಇದೇ ಇದ್ರೂ ಕೊಡಲ್ಲ. ಈ ವಿಷಯ ನಡೆಯುತ್ತೆ ಅಂತ ದುಡ್ಡು ಕೊಟ್ಮೇಲೆ ವಾಪಸ್ ಬರಲ್ಲಲ್ಲ, ಅದಕ್ಕೋಸ್ಕರ. ನಿಮ್ದೆಲ್ಲ ಈ ಕಹಾನಿಗಳನ್ನ ನೋಡ್ಬಿಟ್ಟು, ಸೋಷಿಯಲ್ ಮೀಡಿಯಾ ಕಹಾನಿ ನೋಡ್ಬಿಟ್ಟು, ಲವ್ ಕಹಾನಿ ನೋಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಎಲ್ಲ ಬೈದಿಲ್ವಾ? ಮಕ್ಕಳಿಗೆ ಮಂಗಳಾರತಿ ಮಾಡೋರೆ ಚೆನ್ನಾಗಿ. ಆ ಪೇರೆಂಟ್ಸ್ನೇ ರೋಡಲ್ಲಿ ಕೇಳ್ತಾರೆ, ಹೋಗಿ ನಿಮ್ಮ ಮಗನೇ ತಾನೇ ಬತ್ತಿರೋದು, ವೈರಲ್ ಆಯ್ತಿರೋದು. ಹಿಂಗೆ ರೋಡಲ್ಲಿ ಹೋಗಾಗ ರೋಡಲ್ಲಿ ನಡ್ಕೊಂಡು ಹೋಯ್ತಿದ್ರು, ಓಯ್ ದಚ್ಚು ಕಿಪ್ಪಿ ಹಿಂಗೆ ಮೆನ್ಷನ್ ಮಾಡಿ ಹೇಳ್ತಾರೆ. ಆವಾಗ ಬಿಡು ಹೆಸರು ಬರ್ತೈತೆ ಇನ್ನೂ ವೈರಲ್ ಆಯ್ತೈತೆ ಅಂತ ಅನ್ಕಿದ್ರೆ ಬ್ಯಾಡಾಗು. ಇವಾಗ ಯಾರೇ ಇದುವರೆಗೂ ಇಂಡಸ್ಟ್ರಿಲಿ ಎಷ್ಟೊಂದು ಜನ ಬಂದವ್ರೆ, ಎಲ್ಲರೂ ಕೂಡ ಒಳ್ಳೆ ರೀತಿಲೂ ಬಂದವ್ರೆ, ಕೆಟ್ಟ ರೀತಿಲೂ ಬಂದವ್ರೆ. ಎಲ್ಲ ಬಂದಿರೋರು ಕೂಡ ಡೈರೆಕ್ಟಾಗಿ ಏನು ಫೇಮಸ್ ಆಗಿಲ್ಲ, ಎಲ್ಲ ಕೆಟ್ಟ ರೀತಿಲಿ ಆಗಿನೇ ನೆಕ್ಸ್ಟ್ ಒಳ್ಳೆ ರೀತಿಲಿ ಫೇಮಸ್ ಆಗಿರೋದು ಅಂತ ನಾವು ಕಾಮನ್ ಆಗಿದೆ. ಫಸ್ಟ್ ನೇಮ್ ಕೆಟ್ಟದಾಗೂ ಬರುತ್ತೆ, ಒಳ್ಳೇದಾಗೂ ಬರುತ್ತೆ. ಎಲ್ಲನೂ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ.